ಓಂ ಗಣಾನಾಂ ತ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿः ಸಾಧನಂ ತಸ್ಮಿನ್ ಬಿಂಬೆ ಇಲ್ಲಿ ಪೂಜೆ ಮಾಡಿ. ಓಂ ಭೂಃ ಮಾಣಪತಿಮಾವಾಹಯಾಮಿ ಭುವಃ ಮಾಣಪತಿಮಾವಾಹಯಾಮಿ ಸ್ವಃ ಮಾಣಪತಿಮಾವಾಹಯಾಮಿ ಭೋರ್ಭೋ ಸ್ವಾ ಮಹಾಗಣಪತಿಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. महागणाधिपतये नमः. ध्यायामि ध्यान समर्पयामि रत्नसिंहासनं समर्पयामि. पादारविन्दयोः पाद्यं समर्पयामि. हस्तारविन्दयोः अर्घ्यं समर्पयामि. मुख्यासनं समर्पयामि. स्नानम् आपोष्ठामयो भोस्तान ऊर्जे दधातना महरणा चक्षसे यो विश्वतमोर्तस्य भाजे तेन पुषतिर्व मातरः तस्मारङ्गमामवो यस्या जन्मता आपो जनेताचनः. महागणाधिपतये नमः. अथ नाम पूजाञ्च करिष्ये. ओम शतमानं भवति शताय पुरुषतेन्द्रियायुष्येवेन्द्रिये प्रतिष्ठति. सुमंगलीर्यं वधूरिवा पुष्यता सौभाग्यवस्तुरेतुना दीर्घायुष्मान् भव. आयुरारोग्याष्टैश्वर्याभिवृद्धिरस्तु. मांगल्य महालक्ष्मी देवता मांगल्य पूजा माडु. महालक्ष्मी देवताभ्यो नमः. ध्यायामि ध्यान समर्पयामि. आवाहयामि रत्नसिंहासनं समर्पयामि. हरिद्रार्जिते देवी सत सौभाग्यदायिने हरिद्रांत प्रदास्यामि गृहाणा त्रिपुरांबिके. हरिद्राचूर्णं समर्पयामि. सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते. कुंकुमचूर्णं समर्पयामि. योपां पुष्पं वेद पुष्पवां प्रजावान् पशुमां भवति. चंद्रमा वापां पुष्पं पुष्पवां प्रजावान् पशुमां भवति. प्रार्थना माड्ಕೊಳ್ಳಮ್ಮ. मांगल्य महालक्ष्मी देवताभ्यो नमः. मनसोऽभीष्टं प्रार्थयामि. ಮಿಸ್ಟರ್ ವಿಕ್ಕಿ ಕೌಂಟ್ ಡೌನ್ ಶುರು ಮಾಡ್ಕೋ. ಪಾಪ ನೀನು ಮುಂದೇನಾಗತ್ತೆ ಅನ್ನೋ ಕಲ್ಪನೆ ಕೂಡ ನಿನಗಿಲ್ಲ. ನಿನ್ನ ಪ್ರಕಾರ ನನ್ನ ಮದುವೆ ಆಗಲ್ಲ ಅಂತ ಮಂಟಪದಿಂದ ಎದ್ದು ಬರ್ತೀನಿ. ಆದರೆ ನಾನು ಬರಲ್ಲ. ಬದಲಾಗಿ ಪೊಲೀಸ್ ಬರ್ತಾರೆ, ನಿನ್ನನ್ನು ಎಳ್ಕೊಂಡು ಹೋಗ್ತಾರೆ. ನಿನ್ನೆ ಅಂತೂ ನಾನು ಅಂದ್ಕೊಂಡ ಹಾಗೆ ಯಾವುದೂ ಆಗಿಲ್ಲ. ಈಗಲಾದರೂ ಎಲ್ಲನೂ ಗೌತಮ್ ಪ್ಲಾನ್ ಪ್ರಕಾರ ನಡೆದ್ರೆ ಸಾಕು. ಭಜ್ರಂಗಿ, ಒಂದೊಂದು ಕ್ಷಣ ಕಳೆದಾಗ್ಲೂ ಭಯ ಆಗ್ತಿದೆ. ಕಾಪಾಡಪ್ಪ ದೇವ್ರೆ. 1000 ಸಲ ನಿನಗೆ ಥ್ಯಾಂಕ್ಸ್ ಹೇಳಿದ್ದೀನಿ. ಇಲ್ಲಿವರೆಗೂ ಎಲ್ಲನೂ ನನಗೆ ಏನು ಬೇಕೋ ಅದನ್ನು ಕೊಟ್ಟಿದ್ಯಾ. ಲೈಫಲ್ಲಿ ಬೇಕೇ ಬೇಕು ಅಂತ ನಿನ್ನ ಹತ್ರ ಬೇಡ್ಕೊಂಡಿದ್ದು ಆರತಿ ಮಾತ್ರ. ಪ್ಲೀಸ್ ಇದೊಂದು ಕೋರಿಕೆನ ಈಡೇರಿಸ್ಕೊಡಪ್ಪ. ಎಲ್ಲರೂ ನನ್ನ ಆರತಿ ಮದುವೆ ಒಪ್ಕೊಳ್ಳೋ ಹಾಗೆ ಮಾಡಪ್ಪ. ತಗೊಳಮ್ಮ, ಎಲ್ಲರ ಹತ್ರ ಮುಡಿಸಿ ಆಶೀರ್ವಾದ ಮಾಡಿಸ್ಕೊಬೇಕು. ಈಗ ಗೌತಮ್ ಮದುವೆ ಆಗಲ್ಲ ಅಂತ ಹೇಳ್ತಾರೆ. ಇವ್ರೀಗ ಎದ್ದೋಗ್ತಾರೆ ಅಂತ ಅನ್ಕೊಂಡ್ರೆ
ಭಗವಂತ, ನಿನ್ನ ಆಶೀರ್ವಾದದಿಂದ ಒಂದು ಹಂತಕ್ಕೆ ಎಲ್ಲ ಚೆನ್ನಾಗೇ ನಡೀತಾ ಇದೆ. ನಮ್ಮ ಆರತಿ ಬಾಳು ಚೆನ್ನಾಗಿರೋ ಥರ ಕಾಪಾಡಪ್ಪ. ಈ ಕ್ಷಣದವರೆಗೂ ಒಂದಲ್ಲ ಒಂದು ಭಯ ಟೆನ್ಷನ್ನಲ್ಲೇ ಕಳೆದಿದ್ದೀನಿ. ಅಳತೆಗೆ ಮೀರಿ ಆಚರಣೆ ಮಾಡದೇ ಇದ್ದರೂ ಲೋಕಾರೂಢಿ ಆಗಬೇಕು ಅಂದ್ಕೊಂಡು ಸ್ವಲ್ಪ ಜಾಸ್ತಿ ಹೊರೆನೇ ಮೈ ಮೇಲೆ ಉಳ್ಕೊಂಡಿದ್ದೀನಿ. ದೇವರೇ, ಇದನ್ನೆಲ್ಲ ನಾನು ಹೇಗೋ ಸುಧಾರಿಸ್ಕೋತೀನಿ. ನಿನ್ನ ಹತ್ರ ನಾನು ಬೇಡ್ಕೊಳ್ಳೋದು ಒಂದೇ ಒಂದು, ನನ್ನ ಮಗಳು ಸುಖವಾಗಿರಬೇಕು, ಅವಳಿಗೆ ಯಾವುದೇ ತೊಂದರೆ ಆಗಬಾರ್ದು. ಈ ಗೌತಮ್ ಯಾಕೆ ಹೇಳ್ತಿಲ್ಲ? ಅಗ್ರಜ ಹೇಳಿದ ನಿಜಾನಾ? ಎಲ್ಲ ನಾನು ಅಂದ್ಕೊಂಡಾಗ ಆದರೆ ಸಾಕು. ಎಲ್ಲರಿಗೂ ತಾಳಿ ಮುಚ್ಚೋ ಟೈಮಲ್ಲಿ ಗೌತಮ್ ಹೇಳ್ಬೇಕಿತ್ತಲ್ವಾ? ಇನ್ನೂ ಯಾಕೆ ಕೂತೇ ಇದ್ದಾರೆ? ಯಾಕೆ ಇನ್ನೂ ಮದುವೆ ಆಗಲ್ಲ ಅಂತ ಹೇಳ್ತಿಲ್ವಲ್ಲ? ಅವ್ನು ನಿಜಕ್ಕೂ ದೊಡ್ಡ ಫ್ರಾಡ್. ಆ ಗೌತಮನ ಅಡ್ರೆಸ್ ಸಿಕ್ತು. ಅವಳು ಗೌತಮ್ ಹೆಂಡ್ತಿನೇ. ನಾನು ಅವಳಿಗೆ ಗೊತ್ತಿದ್ದಿರೋ ಹಾಗೆ ಅವಳು ಫೋಟೋ ತೊಗೊಂಡಿದ್ದೀನಿ. ಬಾ, ಆ ಗೌತಮ್ನ ತೋರಿಸ್ತೀನಿ. ಗೌತಮ ಅದು ಇಲ್ಲ. ಎಸ್, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾನೆ. ಅವ್ನ ಹೆಂಡತಿ ಮನೆಗೆ ಬಂದಿರ್ತಾನೆ. ಹಾಗಾದ್ರೆ ಗೌತಮ್ ನಿಜವಾಗ್ಲೂ ಮೋಸ ಮಾಡ್ತಿದ್ದಾರಾ? ಅಂದ್ರೆ ಇಷ್ಟು ದಿನ ವೇದಾಂತ್ ಹೇಳಿದಾರ ನಿಜಾನಾ?